ಮೋಹನ್ ಶಿವಣ್ಣವರ್ ಮತ್ತು ಬಸವರಾಜ್ ಅವರಿಗೆ ಸನ್ಮಾನಿಸಿದ ಜಗದೀಶ್ ಘೋಡ್ಕೆ. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ವಿಕಾಸ್ ಕರಿಯರ್ ಅಕಾಡೆಮಿ ಧಾರವಾಡ ಯಶಸ್ವಿ 25ನೇ ವಾರ್ಷಿಕ ಪಾದಾರ್ಪಣೆ 6, 7, 8, 9 ಮತ್ತು ಎಸ್ಎಸ್ಎಲ್ಸಿ ತರಗತಿಗಳಿಗಾಗಿ ವಿಕಾಸ್ ಅಕಾಡೆಮಿ ಈ ಬಾರಿಯ ಬೇಸಿಗೆ ತರಬೇತಿ ಶಿಬಿರವನ್ನು ಸ್ಟೇಟ್ ಹಾಗೂ ಸಿಬಿಎಸ್ಇ ಪಠ್ಯಕ್ರಮದ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಇದು ಒಂದು ಅತ್ಯುತ್ತಮ ಅವಕಾಶ. ಏಪ್ರಿಲ್ 10 ರಿಂದ ಮೇ 30 ರವರೆಗೆ ನಡೆಯುವ ಈ ಶಿಬಿರದಲ್ಲಿ ಇಂಗ್ಲಿಷ್ ಬರೆಯುವುದು ಮತ್ತು ಮಾತನಾಡುವುದು ಅತಿ ಸುಲಭವಾಗಿ ಕಲಿಸಲಾಗುವುದು. ವಿಶಿಷ್ಟವಾದ ಪಾಠಶೈಲಿಯಿಂದ ತರಬೇತಿದಾರರು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಆನ್ಲೈನ್ ಮೂಲಕ ಸಹ ಇಂಗ್ಲಿಷ್ ಮಾತನಾಡಲು ನೆರವಾಗುತ್ತಾರೆ. ಗಣಿತ, ವಿಜ್ಞಾನ ಹಾಗೂ ಇಂಗ್ಲಿಷ್ ವಿಷಯಗಳಲ್ಲಿಯೂ ಆಳವಾದ ಬೋಧನೆ ದೊರೆಯುತ್ತದೆ. ಪ್ರತಿಷ್ಠಿತ ಶಿಕ್ಷಕರಿಂದ ತರಬೇತಿ ಪಡೆಯುವ ಈ ಅವಕಾಶದಿಂದ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಸಜ್ಜಾಗಬಹುದು. ವಿಶೇಷವಾಗಿ ತರಬೇತಿಯ ಫಲಿತಾಂಶ ನಿರೀಕ್ಷೆಗೂ ಕಡಿಮೆಯಾದರೆ ಹಣ ವಾಪಸ್ಸಿನ ಭರವಸೆಯಿದೆ. ಇದು ವಿಕಾಸ್ ಅಕಾಡೆಮಿಯ ನಿಷ್ಠೆಯ ಸಂಕೇತ. ಇಂದೇ ಸಂಪರ್ಕಿಸಿ. ವಿಕಾಸ್ ಕರಿಯರ್ ಅಕಾಡೆಮಿ, ಲಿಂಗಾಯತ್ ಭವನದ ಹತ್ತಿರ, ರಾಮಕೃಷ್ಣ ಆಶ್ರಮ ಹಿಂದಿನ ಕಡೆ, ಸತ್ತಾಪುರ ಲಾಸ್ಟ್ ಬಸ್ ಸ್ಟಾಪ್, ಧಾರವಾಡ. ವಿಕಾಸ್ ಅಕಾಡೆಮಿ ನಿಮಗೋಸ್ಕರ, ನಿಮ್ಮ ಭವಿಷ್ಯಕ್ಕಾಗಿ. ಅಂತಾರಾಷ್ಟ್ರೀಯ ಫೌಂಡೇಶನ್ ಅಧ್ಯಕ್ಷರಾದ ಜಗದೀಶ್ ಘೋಡ್ಕೆರವರು ಧಾರವಾಡ ಜಿಲ್ಲೆಯ ಭೂ ದಾಖಲೆಗಳ ಇಲಾಖೆಯ ಉಪನಿರ್ದೇಶಕರಾದ ಶಿವಣ್ಣವರ್ ಮತ್ತು ಮಹಾನಗರ ಪಾಲಿಕೆಯ ವಿದ್ಯುತ್ ಅಧಿಕಾರಿ ಬಸವರಾಜ್ ಅವರಿಗೆ ಸನ್ಮಾನಿಸಿ ಪ್ರಶಸ್ತಿಯನ್ನ ನೀಡಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಸುಮತಾ ಸೈನಿಕ ದಳ ರಾಜ್ಯ ಅಧ್ಯಕ್ಷರಾದ ಮಾರುತಿ ಮಾಕಡ್ವಾಲೆ, ಜಿಲ್ಲಾ ಅಧ್ಯಕ್ಷರಾದ ಯಲ್ಲಪ್ಪ ಸವನೂರ್, ಪತ್ರಕರ್ತರಾದ ಬಿಕೆ ಸೋದರ್, ಎಂಕೆ ನದಾಫ್, ಸತೀಶ್ ಮುರುಗೋಡ್, ಕಾದಂಬರಿಗಾರ ಮೊಹಮ್ಮದ್ ಅಲಿ ಗೂಡುಬಾಯಿ, ಅಶೋಕ್ ಕುಲಕರ್ಣಿ ಇನ್ನಿತರರು ಉಪಸ್ಥಿತರಿದ್ದರು. ನಂತರ ಮಹಾನಗರ ಪಾಲಿಕೆಯ ಘನ್ಯ ತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಭೇಟಿ ನೀಡಿ ಸರ್ವಧರ್ಮ ಸ್ಮಶಾನದ ಸುತ್ತಮುತ್ತಲೂ ಸ್ವಚ್ಛತೆ ಕಾಪಾಡುವಂತೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಫೋನ್ ಮುಖಾಂತರ ತಿಳಿಸಿದಾಗ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಸ್ವಚ್ಛತೆ ಕಾರ್ಯವನ್ನು ಪ್ರಾರಂಭಿಸಿದರು. ಅಲ್ಲದೆ ಕಸದ ರಾಶಿ ಬೆಂಕಿ ಹಚ್ಚಿದ್ದನ್ನ ನಂದಿಸಿದರು. ಜಗದೀಶ್ ಘೋಡ್ಕೆ ಮಾತನಾಡಿ ನಿರಂತರವಾಗಿ ಸ್ವಚ್ಛತೆ ಕಾಪಾಡುವಂತೆ ಮನವಿ ಮಾಡಿದರು. ಮಾರುತಿ ಮಾಕಡ್ವಾಲೆ ಮಾತನಾಡಿ ದಲಿತ ಸ್ಮಶಾನದ ಸುತ್ತಮುತ್ತಲಿನ ರಸ್ತೆ ಮತ್ತು ದೀಪದ ವ್ಯವಸ್ಥೆ ಮಾಡಬೇಕು, ಇಲ್ಲದಿದ್ದರೆ ಹೋರಾಟ ಮಾಡುವುದು ಅನಿವಾರ್ಯವಾಗಿದೆ ಎಂದು ತಿಳಿಸಿದರು. ಮಹಾನಗರ ಪಾಲಿಕೆಯಿಂದ ನಾವು ಇದಕ್ಕಿಂತ ಹಿಂದೂ ಬಂದು ಮೊನ್ನೆ ಶಾಸಕರಾಗಲಿ ಸಚಿವರಿಗಾಗಲಿ ಮತ್ತು ನಮ್ಮ ಕಮಿಷನರ್ ಅವರಿಗೆ ಇದ್ರ ಬದಲು ತಿಳಿಸಿದ್ವಿ. ತಕ್ಷಣ ಕಮಿಷನರ್ ಟ್ರಾನ್ಸ್ಫರ್ ಆಗ್ತಾರೆ, ಬೇರೆ ಬೇರೆ ಕಮಿಷನರ್ಗಳು ಬರ್ತಾ ಇದ್ದಾರೆ. ಅವ್ರ ಗಮನಕ್ಕೆ ಇರ್ತಿತ್ತು, ಇಲ್ಲೂ ಗೊತ್ತಿಲ್ಲ. ಅದು ನಮ್ಮ ಕಸದ ಗಾಡಿಗಳನ್ನು ಹಾಗೆ ಅಲ್ಲೇ ನಿಲ್ಲಿಸಿ ಅಲ್ಲೆಲ್ಲ ಕಲಾಭವನ ಅನ್ನೋದು ಅದು ನಮ್ಮ ಭವನ ಇನ್ನೂ ಮಟ್ಟ ರಿಪೇರಿನೂ ಆಗಿಲ್ಲ. ಮತ್ತು ಎರಡನೇದು ಮಾಡ್ತೇನೆ ಅಂತೇಳಿ ಇನ್ನೂ ಯಾವುದೂ ಥರ ಮಾಡ್ತಾ ಇಲ್ಲ. ಈಗ ಗಾಡಿ ನಿಲ್ಲಿಸೋವಾಗಿ ಅಂತೇಳಿ ಒಂದು ಆ್ಯಡನ್ನು ರೆಡಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಅದು ಇನ್ನೂ ಕಾರ್ಯಾಚರಣೆ ಇನ್ನೂ ಮುಗಿದಿಲ್ಲ. ಕೂಡಲೇ ಮಾಡಿ ಮಳೆಗಾಲ ಮುಗಿದ್ರೊಳಗೆ ಮುಗಿಸಿ ಆ ಗಾಡಿಗಳು ಅಲ್ಲೇ ಕಸ ಸಂಗ್ರಹಣೆ ಜಾಗದಾಗ ಅಲ್ಲಿ ಬಾಜು ಕಡೆ ಅಲ್ಲಿ ಮುಗಿಸ್ಬೇಕಂತಿರ್ತದ್ದು. ನಾವೇನು ದಲಿತರು ನಮ್ಮ ಕೆಲವು ಹುಡುಗರಿಗೆ ಅಲ್ಲಿ ಗಾಡಿ ನಿಲ್ಲಿಸೋ ಸಲುವಾಗಿನೂ ತೊಂದರೆ ಆಗಿದೆ. ಅದು ಅಲ್ಲಿಂದ ಬೇರೆಯವ್ರು ಬರ್ತಾರೆ, ಇಲ್ಯಾಕೆ ನಿಲ್ಲಿಸ್ತಿ ಅಂತ ಅದೊಂದು ಮಾತು ಹೇಳ್ತಾರೆ. ಒಂದು ಎರಡನೇದು ಇಲೆಕ್ಟ್ರಾನಿಕ್ ಸಿಟಿ ಎಲ್ಲದಕ್ಕೂ LED ಬಲ್ಪ್ ಎಲ್ಲ ಕಡೆ ಹಾಕ್ತೇನೆ ಅಂತ ಹೇಳಿದ್ರೆ ಇನ್ನೂ ಮಟ್ಟ ಅದು LED ಬಲ್ಪ್ ಕೆಲವು ಹಾಕಿದಾಗ ಕೆಲವು ಹಾಕಿಲ್ಲ. ನಮ್ಮನ್ನು ಹೇಳ್ತಾನೆ ಇದ್ರು LED ಬಲ್ಪ್ ಟೆಂಡರ್ ಕೊಡ್ತಾ ಇದ್ದೇವೆ, ಅದು ನಾವು ಮಾಡ್ತೇವೆ ಅಂತೇಳಿ. ಅದು ಇನ್ನೂ ಮಟನೂ ಅದೇನು ಸರಿಯಾಗಿ ಅದು ಒಬ್ರಿಗೆ ಕೊಟ್ಟರು ಒಬ್ರಿಗಿಲ್ಲ. ಒಂದು ವಾರ್ಡಿಗೆ ಹೋಗ್ತು, ಒಂದು ವಾರ್ಡಿಗೆ ಬರಲಿಲ್ಲ. ಹಿಂಗಾಗಿ LED ಬಲ್ಪ್ ಬಂದಿಲ್ಲ. ಆದರೆ ಇವ್ರು ಹೇಳ್ತಾರೆ LED ಈಗ ಬರುವಂಥದ್ದಿಂದ ಎಲ್ಲ LED ಮಾಡ್ತು. ಮರ್ಕೂರಿ ಕಸ ಕಡ್ಡಿ ಮಾಡು. ಒಂದು ವಾರ್ಡ್ನಾಗ ಕಸದ ಸಂಗ್ರಹಣೆ ಹಿಂಗಿರ್ತಾವ. ಜಾಡು ಗುಡು ಹೊಡಿಬೇಕಾದ್ರೆ ಪಾಪ ಒಂದು ಹೆಣ್ಮಕ್ಳಿಗೆ ನಾಲ್ಕು ವಾರ್ಡ್ ಹಂಚ್ಕೊಟ್ಬಿಡ್ತಾರೆ ಕೆಲಸ ಮಾಡೋಕ್ಕೆ ಹೆಣ್ಮಕ್ಳಿಗೆ. ಅವ್ರಿಗೆ ಹೇಳ್ತಾ ಇರೋದು ನಾವು ಇಲ್ಲ ಅಮ್ಮ ಈ ಕಸ ಹುಡುಗು ಅದೊಂದು ಕಸ ಹುಡುಗ ಅಂತ ಹೇಳಿದ್ರೆ ನನಗೆ ಒಬ್ಬಾಕಿಗೆ ಇಷ್ಟಿಷ್ಟು ಕೆಲಸ ಮೈ ಮೇಲೆ ವರ್ಷರಿ, ನಾವೇನು ಮಾಡಬೇಕು ತಿಳಿಯೋದ ನೀವು ಸ್ವಲ್ಪ ಹೇಳ್ರಿ ಅಂತ ನಮ್ಗೆ ಹೇಳ್ತಾರೆ. ಅವ್ರು ಕುಡಿಯೋ ನೀರಿಂದ ಅವ್ರಿಗೆ ಸರಿಯಾಗಿ ಅವ್ರಿಗೂ ಸರಿಯಾಗಿ ಗೊತ್ತಿಲ್ಲ. ಎಲ್ಲರಿಗೂ ನೀರಿನ ತೊಂದರೆ ಆಗ್ಬಿಟ್ಟಿದೆ. ಇದು ಎಲ್ಲ ಥರದಿಂದ ಪ್ರಾಬ್ಲಮ್ ನಡೀತಾ ಇದೆ. ಇದು ಮಹಾನಗರ ಪಾಲಿಕೆದವರು ಎಚ್ಚೆತ್ಕೊಂಡು ಕೂಡಲೇ ಏನೈತಿ ಸರ್ಕಾರಿ ವ್ಯಾಪ್ತಿಯೊಳಗೆ ಎಲ್ಲ ಫಂಡ್ ಯುಟಿಲೈಸ್ ಮಾಡಿ ಅನುಕೂಲ ಮಾಡಿಕೊಡ್ಬೇಕಂತ ಕೇಳ್ಕೊತಾ ಇದ್ದೇನೆ ನಾನು. ಕಮಿಷನರ್ ಅವರಿಗೆ ಸಾಕಷ್ಟು ಬಾರಿ ನಾವು ಮನವಿಯನ್ನು ಸಲ್ಲಿಸಿದ್ದೀವಿ. ಆಮೇಲೆ ಸಾಕಷ್ಟು ಬಾರಿ ಅವ್ರದ್ದು ರಿಕ್ವೆಸ್ಟನ್ನು ಕೂಡ ಮಾಡ್ಕೊಂಡಿದ್ದೀವಿ ನಾವು.
ಯಾಕಪ್ಪ ಅಂತಂದ್ರೆ ಕಲಾಭವನದಲ್ಲಿ ಸಿಕ್ಕಾಪಟ್ಟಿ ಗಾಡಿಗಳು, ಕಸದ ಗಾಡಿಗಳನ್ನೆಲ್ಲ ನಿಲ್ಲಿಸುವಂಥ ಅಡ್ಡ ಮಾಡಿಬಿಟ್ಟಿದ್ದಾರೆ. ಇದು ಕಲಾಭವನ ಅಲ್ಲ, ಇದು ಏನಂತಂದ್ರೆ ಕಸದ ಭವನ ಆದಂಗೆ ಆಗಿಬಿಟ್ಟಿದೆ. ಈ ಥರ ಎಲ್ಲ ಆಗಬಾರ್ದು. ಯಾಕಪ್ಪ ಅಂತ ಹೇಳಿದ್ರಲ್ಲಿ ಸಾರ್ವಜನಿಕರಿಗೆ ತುಂಬ ತೊಂದರೆಗಳಾಗ್ತಾ ಇದೆ. ಆಮೇಲೆ ಯಾವುದೋ ಒಂದು ಸಾರ್ವಜನಿಕವಾಗಿ ನಾವು ಕಾರ್ಯಕ್ರಮಗಳು ಮಾಡಬೇಕು, ಹಲವಾರು ಕಾರ್ಯಕ್ರಮಗಳು, ಯೋಜನೆಗಳು, ರೂಪುರೇಷೆಗಳು ಮಾಡ್ಕೊಂಡ್ರೆ ಆ ಕಸದ ಗಾಡಿ ನೋಡಿ ಯಾರು ಕೂಡ ಅಲ್ಲಿ ಕಾರ್ಯಕ್ರಮ ಮಾಡೋಕ್ಕೆ ಮುಂದೆ ಬರ್ತಾನೇ ಇಲ್ಲ. ಅದು ದೊಡ್ಡ ಸಮಸ್ಯೆ ಆಗಿದೆ. ಆದಷ್ಟು ಬೇಗ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಬೇಗ ಇಲ್ಲಿ ಕಸದ ಗಾಡಿಗಳನ್ನೆಲ್ಲ ತೆಗೆದು ಅಲ್ಲಿ ಒಂದು ಕಲಾಭವನಕ್ಕೆ, ಒಂದು ಧಾರವಾಡದಲ್ಲಿ ಒಂದು ಒಳ್ಳೆಯ ಹೆಸರು ಬರುವಂಗೆ ಅದನ್ನೆಲ್ಲ ಡೆವಲಪ್ಮೆಂಟ್ ಮಾಡಬೇಕಂತ ಹೇಳಿಬಿಟ್ಟು ನಾನು ಕಾರ್ಪೊರೇಷನ್ ಅವ್ರಿಗೆ, ಕಮಿಷನರ್ ಅವ್ರಿಗೆ ಮನವಿ ಕೂಡ ಮಾಡ್ಕೊಂಡಿದ್ದೀನಿ. ಅದೇ ರೀತಿ ಹೇಳ್ಕೊಂಡು ಬಂದಿದ್ದೀವಿ. ನಮ್ಮ ಸಂಘಟನೆ ವತಿಯಿಂದ ಹಲವಾರು ಬಾರಿ ಹೇಳಿದ್ದೀವಿ. ಅದನ್ನು ಕೂಡ ಮಾಡ್ತೇವೆ ಅಂತ ಹೇಳಿದ್ರೆ ಆಶ್ವಾಸನೆ ಕೊಡ್ತಾರೆ, ಇದುವರೆಗೂ ಯಾವುದೂ ಮಾಡಿಲ್ಲ. ಅದರ ಜೊತೆಗೆ ನಮ್ಮ ಸ್ಮಶಾನ ಗಟ್ಟಿ ಯಾವುದಂತಂದ್ರೆ ಹೊಸ ಯಲ್ಲಾಪುರ ಸ್ಮಶಾನ ಗಟ್ಟಿಯಲ್ಲಿ ನೋಡಿದರೆ ಇವತ್ತು ದಲಿತರು ಸತ್ರ ಅಂತಂದ್ರೆ ಏನಪ್ಪ ಅಂತಂದ್ರೆ ನಾಯಿಕಿತನ ಕಡಿಕಾರನ ಆಗಿಬಿಟ್ಟೈತೆ ಅಲ್ಲಿ ಪರಿಸ್ಥಿತಿ ನೋಡ್ಬೇಕಂತಂದ್ರೆ. ಯಾಕಂತಂದ್ರೆ ಇವತ್ತು ನೋಡ್ತೀರಿ ಸಾಕಷ್ಟು ಬೇರೆ ಬೇರೆ ಸಮಾಜದವರು ಅವ್ರವ್ರದ್ದು ಆದಂಥ ಅವರು ಲೈಟ್ಗಳು ಹಾಕೊಂಡಾರ, ನೀರಿನ ವ್ಯವಸ್ಥೆ ಮಾಡ್ಕೊಂಡಾರ, ಸಾಕಷ್ಟು ಉದ್ಯಾನವನಗಳನ್ನ ಮಾಡ್ಕೊಂಡಾರ, ಒಳಗಡೆ ಡೆವಲಪ್ಮೆಂಟ್ ಸಾಕಷ್ಟು ಮಾಡ್ಕೊಂಡಿದ್ದಾರೆ. ಅವರು ಸತ್ತವ್ರಿಗೆ ಒಂದು ಮರ್ಯಾದೆ ಐತಿ. ಇಲ್ಲಿ ದಲಿತರು ಸತ್ತವ್ರಿಗೆ ಯಾವುದೋ ರೀತಿಯಾದ ಮರ್ಯಾದೆನೇ ಇಲ್ಲ ಇವರಿಗೂ. ಅಲ್ಲಿ ನೋಡಿದ್ರಪ್ಪ ಅಂತಂದ್ರೆ ನಾಯಿನೂ ಅಲ್ಲೇ ಸತ್ತು ಬಿದ್ದಿರ್ತಾವೆ, ಬೆಕ್ಕುಗಳು ಸತ್ತು ಬಿದ್ದಿರ್ತಾವೆ, ನಾನಾ ಪ್ರಾಣಿಗಳೆಲ್ಲ ಸತ್ತಿದ್ರು ಅಲ್ಲೇ ಇರ್ತಾವೆ. ಅದ್ರ ಜೊತೆಗೆ ದಲಿತನ ಶವಗಳನ್ನ ತೊಗೊಂಡು ಕೇಸ ಅದರ ಜೊತೆಗೆ ಮಣ್ಣು ಮಾಡ್ತಾರೆ. ಇಂಥ ಒಂದು ಅನಿಷ್ಟ ಪದ್ಧತಿ ಆದಂಗೆ ಆಗಿಬಿಟ್ಟಿದೆ ಅಲ್ಲಿ. ಹಂಗಾಗಿ ನಾವು ಹೇಳೋದಿಷ್ಟ ತಿಳುವಳಿಕೆ ಏನಪ್ಪ, ಕಮಿಷನರ್ ಅವ್ರಿಗೆ ಒಂದು ರಿಕ್ವೆಸ್ಟ್ ನಾವು ಏನು ಮಾಡ್ಬೋದು, ಅಲ್ಲಿ ಕಸ ಎಲ್ಲ ತೆಗೆದು ಬೇರೆ ಕಡೆ ಶಿಫ್ಟ್ ಮಾಡಿ ಅಲ್ಲಿ ದಲಿತರಿಗೆ ಆದಂಥ ಲೈಟಿನ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ಆಮೇಲೆ ಒಂದು ವಾಚ್ಮ್ಯಾನ್ ವ್ಯವಸ್ಥೆ ಇಟ್ಟು, ಆಮೇಲೆ ಅದಕ್ಕೆಲ್ಲ ಸುತ್ತು ಕಂಪೌಂಡ್ ವ್ಯವಸ್ಥೆ ಮಾಡಿ ಸ್ವಲ್ಪ, ಆಮೇಲೆ ವಿದ್ಯುತ್ ಅಡ್ಡಾಡಲಿಕ್ಕೆ ರಸ್ತೆ, ಆಮೇಲೆ ಲೈಟಿಂದು ವಿದ್ಯುತ್ ವ್ಯವಸ್ಥೆ, ಈ ಥರ ಎಲ್ಲ ಮಾಡಿಕೊಟ್ರೆ ಒಂದು ದಲಿತರಿಗೆ ತುಂಬ ಒಂದು ಉಪಕಾರ ಆಗುತ್ತೈತಿ. ಆಮೇಲೆ ದಲಿತರು ಸತ್ತವರಿಗೂ ಕೂಡ ಮಣ್ಣು ಮಾಡಕ್ಕೆ ಬರೋರಿಗೆ ಎಲ್ಲರೂ ಮೂಗು ಮುಚ್ಕೊಂಡು ಅಡ್ಡಾಡುವಂಥ ಪರಿಸ್ಥಿತಿಯಲ್ಲಿ ಆಗೋದಿಲ್ಲ, ಉದ್ಭವ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ನಾನು. ಆಮೇಲೆ ಸಾಕಷ್ಟು ಕಸಗಳನ್ನೆಲ್ಲ ತಂದು ಅಲ್ಲೇ ಬೆಂಕಿ ಹಚ್ತಾರೆ. ಹೊಗೆ ನೋಡಿದ್ರೆ ಎದ್ದೇಳೋದಕ್ಕೆ ಅಲ್ಲೆಲ್ಲ ಆಜು ಬಾಜು ಹಿರೇಗಳು, ಬೇಕಾದಂಥ ಹಿರೇಗಳು ಅದಾವೆ, ಜನ ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾವೆ, ಅವು ಇರ್ತಾವೆ, ನಾನಾ ಥರ ಕಾಯಿಲೆಗಳು, ರೋಗಗಳು ಹರಡಾಗ್ತಾವ್ರಿ ಅದರಿಂದ. ಆದರೂ ಸಹಿತವಾಗಿ ನಮ್ಮ ಸರ್ಕಾರ ಈಗ ಕೂಡ ಯಾವುದೋ ರೀತಿಯಿಂದ ಇದನ್ನ ತೊಗೋತಾ ಇಲ್ಲ, ಅದ್ರ ಬಗ್ಗೆ ಮನುಷ್ಯನ ಮೇಲೆ ತೊಗೋತಾನೆ ಇಲ್ಲ. ಆದಷ್ಟು ಬೇಗ ಅದನ್ನ ತೊಗೊಂಡು ಆಮೇಲೆ ಏನೈತೆ ಅದನ್ನೆಲ್ಲ ಡೆವಲಪ್ಮೆಂಟ್ ಮಾಡ್ಬೇಕಂತ ಹೇಳಿ ಸಾಕಷ್ಟು ಬಾರಿ ನಾವು ಕಮಿಷನರ್ಗೆ ಆಯ್ತು, DC ಅವ್ರಿಗೆ ಆಯ್ತು, ಆಮೇಲೆ MLA ಅವ್ರಿಗೆ ಆಯ್ತು, CM ಅವ್ರಿಗೆ ಆಯ್ತು, ಎಲ್ಲರಿಗೂ ಮನವಿಗಳನ್ನ ಸಾಕಷ್ಟು ಬಾರಿ ಕೊಟ್ಟಿದ್ದೀವಿ. ಆದರೂ ಸಹಿತವಾಗಿ ಯಾರು ಕೂಡ ಅದ್ರ ಬಗ್ಗೆ ಅಷ್ಟೊಂದು ಇದನ್ನು ಗಮನ ಹರಿಸ್ತಾ ಇಲ್ಲ. ಹಾಗಾಗಿ ನಾವು ನಮ್ಮ ಸಮತಾ ಸಂಘರ್ಷ ಸಂಘಟನೆ ವತಿಯಿಂದ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಅದರ ಜೊತೆಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ ಇದೇ ತಿಂಗಳು 14ನೇ ತಾರೀಕಿಗೆ ಇದೆ. ಅದರ ಪ್ರಯುಕ್ತವಾಗಿ ನಾವು ನಮ್ಮ ಸಂಘಟನೆ ವತಿಯಿಂದ ಅವತ್ತಿನ ದಿವಸ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದರ ಜೊತೆಗೆ ಅವತ್ತಿನ ದಿವಸ ಸಮತಾ ಸಂಘರ್ಷ ಕಾರ್ಯಾಲಯ ಉದ್ಘಾಟನೆ ಕೂಡ ಮಾಡ್ತಾ ಇದ್ದೀವಿ. ಅದರಲ್ಲಿ ನಮ್ಮ ಯಲ್ಲಪ್ಪ ಸೌನೂರವರಿಗೆ ನಾವು ಜಿಲ್ಲಾ ಅಧ್ಯಕ್ಷರನ್ನಾಗಿ ನಾವು ಈಗಾಗಲೇ ಆಯ್ಕೆ ಮಾಡಿದ್ದೀವಿ. ಎಲ್ಲರೂ ಕೂಡ ಆಮೇಲೆ ಸಾಕಷ್ಟು ಪದಾಧಿಕಾರಿಗಳಿದ್ದಾವೆ, ಎಲ್ಲರಿಗೂ ಕೂಡ ಅವತ್ತಿನ ದಿವಸ ಅಧಿಕಾರನ ಕೊಡ್ತಾ ಇದ್ದೀವಿ. ಅವತ್ತಿನ ಕಾರ್ಯಕ್ರಮಕ್ಕೆ ಕೂಡ ಎಲ್ಲರೂ ಕೂಡ ಅವತ್ತಿನ ದಿವಸ ಬರಬೇಕು, ಎಲ್ಲರೂ ಕೂಡ ಭಾಗವಹಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಮಾರುತಿ ಮಾತನಾಡ ರಾಜ್ಯಾಧ್ಯಕ್ಷರು ಸಮತಾ ಸಂಘರ್ಷ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವ್ಯಾಪ್ತಿ ಪ್ರದೇಶದಲ್ಲಿ ನಡೆಯುವಂಥ ಹಲವಾರು ಅಹಿತಕರ ಅಂದರೆ ವ್ಯವಸ್ಥಿತವಾಗಿ ಯಾವುದೊಂದು ಕಾರ್ಯಗಳು ಸಮಯಕ್ಕೆ ಅನುಸಾರವಾಗಿ ನಡೀತಾ ಇಲ್ಲ ಅನ್ನೋದು ಒಂದು ಕೊರಗು ಎಲ್ಲ ಜನರಲ್ಲಿ ಇದೆ. ಆದರೆ ಇತ್ತೀಚಲಾಗಿ ನಮ್ಮ ನೂತನವಾಗಿ ನಮ್ಮ ಮಹಾನಗರ ಪಾಲಿಕೆಯ ಕಾರ್ಯಭಾರವನ್ನು ಹೊತ್ತು ಬಂದಂಥ ಗಾಳಿ ಸಾಹೇಬರು, ಆಯುಕ್ತರು ಅವರಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದರೆ, ಈಗ ಉಳಿದಿರುವಂಥ ಅರ್ಧಂಬರ್ಧ ಕೆಲಸಗಳು ಏನಿದಾವಲ್ಲ ಆದಷ್ಟು ಬೇಗನೆ ಶೀಘ್ರವಾಗಿ ಆ ಕೆಲಸಗಳು ಆಗಬೇಕು. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು MLA ಸಾಹೇಬರಾಗಲಿ ಹಾಗೂ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ ಹಾಗೂ ಮಹಾನಗರ ಪಾಲಿಕೆಯ ಸಿಬ್ಬಂದಿ ವರ್ಗದವರಾಗಲಿ, ಅದಕ್ಕೆ ಅಧಿಕಾರಿಗಳಾಗಲಿ ಅವರೆಲ್ಲರೂ ಕೂಡ ಇದಕ್ಕೆ ಧ್ವನಿಗೂಡಿಸಬೇಕು. ಇದಕ್ಕೆ ಸಂಬಂಧಪಟ್ಟಂಥ ಕಾಗದ ಪತ್ರಗಳನ್ನು ಸರ್ಕಾರಕ್ಕೆ ಕಳುಹಿಸಿ ಆ ಅನುದಾನವನ್ನು ತರಿಸಿಕೊಂಡು ಆ ಕಾರ್ಯಗತವನ್ನು ಮಾಡಬೇಕು, ಆದಷ್ಟು ಬೇಗ ಮಾಡಬೇಕಂತೇಳಿ ನಾನು ಕೇಳ್ಕೊತಾ ಇದ್ದೀನಿ. ಅದು ಅಲ್ಲದೆ ಈ ಧಾರವಾಡದಲ್ಲಿ ದೊಡ್ಡದಾದ ಒಂದು ಬೃಹದಾಕಾರದ ನಮ್ಮ ಮುಸ್ಲಿಂ ಸಮಾಜದ ಒಂದು ಇದಿದೆ, ಸ್ಮಶಾನ ಇದೆ. ಅದರ ಪಕ್ಕದಲ್ಲಿ ಇವು ಕೂಡ ಹಲವಾರು ಧರ್ಮೀಯರ ಸ್ಮಶಾನಗಳಿವೆ. ಅಲ್ಲಿ ತ್ಯಾಜ್ಯ ವಸ್ತುಗಳು, ಧಾರವಾಡದ ಕಸ ಕಡ್ಡಿಗಳನ್ನೆಲ್ಲ ಅಲ್ಲಿ ಸುಡ್ತಾರೆ. ಅದು ಸುಟ್ಟಂಥ ಹವೆಯೆಲ್ಲ ಹೊಸ ಯಲ್ಲಾಪುರ ಹಾಗೂ ಹೊಸ ಯಲ್ಲಾಪುರದ ಮುಂದಿನ ಭಾಗದಲ್ಲಿರುವಂಥ ಎಲ್ಲ ಪ್ರದೇಶವನ್ನು ವ್ಯಾಪ್ತಿಯಲ್ಲಿ ಆ ಹೊಗೆ ಆಡಿ
ಅದು ದುರ್ಬಲ ಆರೋಗ್ಯ ಕೆಡಿಸುವಂಥ ಕೆಲಸ ಆಗ್ತಾ ಇದೆ. ಅದಕ್ಕೆ ಆ ಸ್ಥಳವನ್ನು ಅದು ಬೇರೆ ಕಡೆಗೆ ಸ್ಥಳಾಂತರ ಮಾಡಬೇಕು. ದಯವಿಟ್ಟು ಆಯುಕ್ತರು ಇದನ್ನು ಪ್ರಥಮ ಆದ್ಯತೆಯ ಮೇರೆಗೆ ಈ ಕೆಲಸವನ್ನು ಮಾಡಬೇಕಂತೇಳಿ ಅವರಲ್ಲಿ ನಾನು ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ. ಹಾಗೂ ನಮ್ಮ ಸರ್ವಧರ್ಮೀಯರಿಗೆ ಎಲ್ಲೆಲ್ಲಿ ಸ್ಮಶಾನಗಳಿದೆಯಲ್ಲ ಎಲ್ಲ ಧರ್ಮೀಯರ ಸ್ಮಶಾನಗಟ್ಟೆಗಳು ವ್ಯವಸ್ಥಿತವಾದ ರೀತಿಯಲ್ಲಿ ಅದನ್ನು ಅವರು ಅಚ್ಚುಕಟ್ಟಾಗಿ ಸ್ವಚ್ಛತೆಗೆ ಪ್ರಥಮ ಆದ್ಯತೆ ಕೊಟ್ಟು ಅಲ್ಲಿರುವಂಥ ಕುಂದುಕೊರತೆಗಳನ್ನು ಬೇಗ ನಿರ್ವಹಿಸಲು ಅದಕ್ಕೆ ಫಂಡನ್ನು ತರಿಸ್ಕೋಬೇಕು, ಆ ಕಾರ್ಯರೂಪಕ್ಕೆ ತರಬೇಕಂತ ಆಯುಕ್ತರಲ್ಲಿ ಬೇಡ್ಕೊತಾ ಇದ್ದೀವಿ. ಇದರೊಂದಿಗೆ ನಾನು ಧಾರವಾಡದ ಒಂದು ಸೂಪರ್ ಮಾರ್ಕೆಟದಲ್ಲಿ ಒಂದು ಅಂಗಡಿಗಳಿಗಾಗಿ ಹೈಕೋರ್ಟ್ದಿಂದ ಏನು ಆದೇಶ ಆಗಿದೆ ಅದರ ಪ್ರಕಾರ ಇಲ್ಲಿ 96 ಜನರಿಗೆ ಅಂಗಡಿಗಳನ್ನು ಕಟ್ಟಿಕೊಡ್ತಾ ಇದ್ದಾರೆ. ಅದು ತುಂಬ 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 ನಿಧಾನವಾಗಿ ಸಾಗ್ತಾ ಇದೆ. 1 ವರ್ಷ ಆಯಿತು, ಈವರೆಗೂ ಆ ಕೆಲಸ ಸಂಪೂರ್ಣ ಆಗಿಲ್ಲ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮೇಲಿಂದ ಮೇಲೆ ಕಾಂಟ್ರಾಕ್ಟರ್ ಮೇಲೆ ಒಂದು ಒತ್ತಡ ಹಾಕಿ ಅವನಿಗೆ ಒಂದು ಟೈಮ್ ಬೌಂಡ್ ನೀಡಿ ಆ ಟೈಮಿನ ಒಳಗಾಗಿ ಚಿಕ್ಕ ವ್ಯಾಪಾರಸ್ಥರಿಗೆ ಬೇಗ ಕಟ್ಟಿಕೊಟ್ಟು ವಿತರಣೆ ಮಾಡಬೇಕಂಥೇಳಿ ಈ ಒಂದು ನಮ್ಮ ಸಂಗ್ರಾಮ್ ಟಿವಿಯ ಮೂಲಕ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ. ನಮಸ್ಕಾರ. ನಾನು ಮೊಹಮ್ಮದ್ ಅಲಿ ಗುಡುಬಾಯಿ, ಕಾದಂಬರಿಕಾರರು, ಧಾರವಾಡ. ಜಗದೀಶ್ ಘೋಡ್ಕೆ, ಜರ್ಮನ್ ಇಂಟರ್ನ್ಯಾಷನಲ್ ಫೌಂಡೇಶನ್ ಫಾರ್ ಎಂಪವರ್ಮೆಂಟ್ ಅಂಡ್ ಸೋಷಿಯಲ್ ಜಸ್ಟಿಸ್ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಸಂಸ್ಥೆ. ಈ ಸಂಸ್ಥೆ ಜೊತೆ ನಮ್ಮ ಸಹಪಾಠಿಗಳಾದಂಥ ಮಾರುತಿ ಮಾಕರ್ವಾಲೆ ಅವರು, ಗುಡಿಬಾಯಿ ಅವರು, ಸಾಹಿತಿಗಳಾದಂತಹ ಇನ್ನೊಬ್ಬರು ಕುಲಕರ್ಣಿ ಅವರು, ಡಿ ಕೆ ಸೋದ ಪ್ರತಿಧ್ವನಿ ಪೇಪರದ ಸಂಪಾದಕರು ಹಾಗೂ ಯಲ್ಲಪ್ಪ ಸೌನವರು, ಡೋರ್ ಸಮಾಜದ ಅಧ್ಯಕ್ಷರು, ನಾವೆಲ್ಲರೂ ಒಟ್ಟಿಗೆ ಬಂದಿದ್ದೇವೆ. ಇದು ಸರ್ವಧರ್ಮ ಸ್ಮಶಾನ ದಹನ ಅಭಿವೃದ್ಧಿ ಸಂಘ ಧಾರವಾಡ ಅತ್ಯಂತ ಕೀಳುಮಟ್ಟದಲ್ಲಿ ಇಲ್ಲಿ ವಾತಾವರಣ ಉಂಟಾಗಿದೆ. ಆತ್ಮೀಯ ಮಿತ್ರ ಬಂದವರು ನಿಮ್ಗೆ ಹೇಳಬೇಕಂದ್ರೆ, ಇವತ್ತು ನಾವು ಬಂದು ಇಲ್ಲಿ ಪ್ರೇಕ್ಷವಾಗಿ ನಾವು ನೋಡ್ತಾ ಇದ್ದೇವೆ ಹೇಗೆ ತ್ಯಾಜ್ಯ ವಸ್ತು ಸಂಗ್ರಹಣಾ ಸ್ಥಳ ಏನಿದೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಅವರ ಅಧೀನದಲ್ಲಿ ಬರುವಂಥ ಈ ಸ್ಥಳ. ಧಾರವಾಡ ಶಹರದ ಎಲ್ಲ ಕಸವನ್ನು ಇಲ್ಲಿ ಸಂಗ್ರಹಿಸಲಾಗುತ್ತದೆ. ಸುಮಾರು 20-30 ಟನ್ ಕಸವನ್ನು ಇಲ್ಲಿ ಸಂಗ್ರಹಿಸಿದೆ ಸುಮಾರು 20-30 ವರ್ಷಗಳಿಂದ. ಹಲವಾರು ಬಾರಿ ನಾವು ಮಹಾನಗರ ಪಾಲಿಕೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ, ಉಸ್ತುವಾರಿ ಮಂತ್ರಿಗಳಿಗೆ, ಕರ್ನಾಟಕ ಸರ್ಕಾರ ಹಾಗೂ ಭಾರತ ಸರ್ಕಾರ ಅವರಿಗೆ ನಾವು ತಿಳಿಸಿಕೊಟ್ಟಿದ್ದೇವೆ ಈ ಸಮಸ್ಯೆ ಬಗ್ಗೆ. ಇಲ್ಲೇ ಜನರು ದಹನ ಮಾಡಲಿಕ್ಕೆ ಬರ್ತಾರೆ, ಅದೆಲ್ಲ ಸುಟ್ಟಿದ್ದು ಅಂತ ಎಲ್ಲ ಕಸವನ್ನು ಇಲ್ಲಿ ಒಗಿತಾರೆ. ಅದಕ್ಕೆ ಬೆಂಕಿ ಹತ್ತುತ್ತದೆ. ಬೆಂಕಿ ಹತ್ತಿದ ನಂತರ ಹೊಗೆಯನ್ನು ಎದ್ದು ಸುಮಾರು ಜನ್ನತ್ ನಗರು, ಹೊಸ ಯಲ್ಲಾಪುರ, ಆಮೇಲೆ ಲಕ್ಷ್ಮೀನಗರು, ಗಾಂಧಿನಗರು, ರಜತ್ಗಿರಿ, ಯಲಶೆಟ್ಟಿ ಕಾಲನಿ, JSS ಕಾಲೇಜ್, ದಾನೇಶ್ವರ್ ನಗರ್, ಈ ಎಲ್ಲ ಸಂಬಂಧಪಟ್ಟಂಥ ಸ್ಥಳಗಳಿಗೆ ಹೊಗೆಯನ್ನು ಹರಿದಾಡಿ ಹಲವಾರು ಜನರಿಗೆ, ಯಾರು ಹಾರ್ಟ್ ಪೇಷಂಟ್ ಇದ್ದಾರೆ, ಅಸ್ತಮಾ ಪೇಷಂಟ್ಸ್ ಇದ್ದಾರೆ, ಅವ್ರಿಗೆ ತೊಂದರೆ ಆಗ್ತಾ ಇದೆ. ಇದಕ್ಕೆ ಹೊಣೆಗಾರಿಕೆ ಯಾರು? ಮಹಾನಗರ ಪಾಲಿಕೆದವರು, ಏನು ಜಿಲ್ಲಾಧಿಕಾರಿಗಳು, ಏನು ಕಾಂಗ್ರೆಸ್ ಇರಲಿ, BJP ಇರಲಿ, JDS ಇರಲಿ, ಯಾವುದೇ ಪಕ್ಷದ ನಾಯಕರಾಗಲಿ, ಯಾರ ಸಂಬಂಧ ಇರಲಿ, ಅವರು ಇದಕ್ಕೆ ಹೋರಾಟ ಮಾಡಬೇಕು, ಇದನ್ನು ನಿಲ್ಲಿಸಬೇಕು. ಮೊಟ್ಟ ಮೊದಲು ಸುಪ್ರೀಂ ಕೋರ್ಟು ಹಾಗೂ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನು ಮತ್ತು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಆದೇಶ ಪ್ರಕಾರ ಇಂಥದ್ದೊಂದು ತ್ಯಾಜ್ಯ ವಸ್ತು ಸಂಗ್ರಹಾಲಯ ಇಲ್ಲಿಂದ ಅವರು ಸ್ಥಳಾಂತರ ಮಾಡಬೇಕು. ಆಸ್ ಪರ್ ದಿ ಆರ್ಡರ್ಸ್ ಆಫ್ ದ ಸುಪ್ರೀಂ ಕೋರ್ಟ್, actually the municipal authorities have no right to see or to dump the garbage within the city limits, which is unlawful and unparliamentary and unconstitutional. We highly condemn this act of the municipal authorities. Now my small submission to the government of Karnataka as well as the government of India is that immediately the officials are supposed to take the action and see that it has been shifted to the next place out of the city limits, which would help the entire community as such, especially the students' fraternity who are facing the exams right now. It is affecting nearly about 10,000 students, especially of the JSS Institute, which is one of the renowned institutes of not only Karnataka, of the entire nation, beloved nation, I mean to say India. Now the point is that I request the Honorable Chief Minister Siddaramaiah ji, the Deputy Chief Minister D.K. Shivakumar ji, the concerned Minister
related to the municipal affairs as well as the Deputy Commissioner of Dharwad and the Municipal Commissioner and his beloved subordinates to initiate action and see that this place is being shifted from this to some other place out of the city limits, which could help the community at large. Thank you one and all. ಇದೇನು ಸ್ಮಶಾನ ಗಟ್ಟಿಗೆ ಇವತ್ತು ನಾವು ಎಲ್ಲ ಬಂದಿದ್ದೀವಿ. ಇದು ಸಾಕಷ್ಟು ಬಾರಿ ನಾವು ಕಮಿಷನರ್ ಅವರಿಗೆ, ಆಮೇಲೆ DC ಅವರಿಗೆ ಆಗಲಿ, ಆಮೇಲೆ MLA ಅವರಿಗೆ, MP ಗಳಿಗೆ, ಮುಖ್ಯಮಂತ್ರಿಯವರಿಗೆ ಪ್ರತಿ ಸಲನೂ ನಾವು ಹೇಳ್ಕೊತ ಬರ್ತಾ ಇದ್ದೀವಿ. ಈ ಸ್ಮಶಾನ ಗಟ್ಟಿಯಲ್ಲಿ ಇರ್ತಕ್ಕಂಥ ಈ ಕಸ ವಿಲೇವಾರಿ ಏನು ಮಾಡಿದ್ದಾರೆ ಇಲ್ಲಿ, ಇದನ್ನು ಧಾರವಾಡದಿಂದ ಸಿಟಿ ಬಿಟ್ಟು 5 ಕಿಲೋಮೀಟರ್ ಹೊರಗಡೆ ಹಾಕ್ರಿ ಅಂತ ಹೇಳ್ಬಿಟ್ಟು ಸಾಕಷ್ಟು ಬಾರಿ ನಾವು ಮನವಿಯನ್ನು ಕೊಟ್ಟಿದ್ದೀವಿ. ಎಲ್ಲನೂ ಕೊಟ್ಟರೆ ಸಹಿತವಾಗಿ ಇವರು ನಿರ್ಲಕ್ಷ್ಯ ಮಾಡ್ತಾನೆ ಬಂದಿದ್ದಾರೆ. ಇದರಿಂದ ಈಗ ಮಳೆಗಾಲ ಬಂತಂತಂದ್ರೆ ಸಾಕು, ಇಲ್ಲೇ ಸುತ್ತಮುತ್ತಲಿನಂತ ಇರ್ತಕ್ಕಂಥ ಜಗನ್ನಾಥ ನಗರದ ಜನ ಆಗಿರ್ಬೋದು, ದಾನೇಶ್ವರಿ ನಗರ ಆಗಿರ್ಬೋದು, JSS ಕಾಲೇಜ್ ಇಲ್ಲೇ ಪಕ್ಕದಲ್ಲೇ ಇದೆ, ಅಲ್ಲಿ ಇರ್ತಕ್ಕಂಥ ಸಾಕಷ್ಟು ಸ್ಟೂಡೆಂಟ್ಗಳಿದ್ದಾರೆ, ಅವ್ರಿಗೆ ಆಗಿರ್ಬೋದು, ಆಮೇಲೆ ಸುತ್ತಮುತ್ತ ಏನು ಜನಾಂಗ ಐತಿ ಇಲ್ಲಿ ಎಲ್ಲ ವಾಸ ಏನು ಮಾಡ್ತಾ ಇದ್ದಾರೆ, ಎಲ್ಲರ ಮಕ್ಕಳು ಮರಿಗಳಿಗೆ ಎಲ್ಲರಿಗೂ ಸಿಕ್ಕಾಪಟ್ಟಿ ತೊಂದರೆ ಆಗ್ತಾ ಇದೆ. ಇದರಿಂದ ಏನಪ್ಪ ಅಂತಂದ್ರೆ ಎಲ್ಲ ಕಸ ಊರಲ್ಲಿ ಇರ್ತಕ್ಕಂಥದ್ದು ಇಲ್ಲೇ ಹಾಕ್ತಾ ಇದ್ದಾರೆ. ಆಮೇಲೆ ಮಳೆ ಬಂತಂತಂದ್ರೆ ಇಲ್ಲೆಲ್ಲ ನೋಡ್ರಿ ಹೀಗೆ ಬೆಂಕಿ ಹಚ್ಚಿಬಿಟ್ಟಿದ್ದಾರೆ. ಇದರಿಂದ ಸಾಕಷ್ಟು ಹೊಗೆ ಎದ್ದು ಎಲ್ಲ ಜನರಿಗೆ ತುಂಬ ತೊಂದರೆ ಆಗ್ತೈತಿ, ಜನರಿಗೆ ತೊಂದರೆ ಆಗ್ತಾ ಇದೆ. ಆಮೇಲೆ ಇದನ್ನು ಆದಷ್ಟು ಬೇಗ ಆದಷ್ಟು ಬೇಗ ಆಗ್ತೈತಿ. ಇವತ್ತು ನಾವು ಗಡುವನ್ನು ಕೂಡ ಕೊಡ್ತಾ ಇದ್ದೇವೆ. ನಮ್ಮ ಸಮತಾ ಸಂಘರ್ಷ ಸೇನಾ ಸಂಘಟನೆ ವತಿಯಿಂದ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಗಡುವನ್ನು ನಾವು ನೀಡ್ತಾ ಇದ್ದೇವೆ. ಅಷ್ಟು ನಾವು ಗಡುವುಗೊಳಗಾಗಿ ಈ ವಿಲೇವಾರಿನ ಮೊದಲು ಹೊರಗಡೆ ಹಾಕಬೇಕು, ಸಿಟಿ ಬಿಟ್ಟು ಅನ್ನೋದು ನಮ್ಮ ಒಂದು ಮನವಿ, ರಿಕ್ವೆಸ್ಟ್ ಮಾಡಿ ಹೇಳ್ತಾ ಇದ್ದೀವಿ. ಇಲ್ಲ ಅಂತಂತಂದ್ರೆ ನಾವು ಉಗ್ರವಾದ ಹೋರಾಟ ಮಾಡೋದು ಅನಿವಾರ್ಯವಾಗುವಂಥ ಪರಿಸ್ಥಿತಿ ಉದ್ಭವ ಆಗಬಾರ್ದು ಅಂತಂತಂದ್ರೆ ಇದನ್ನು ಆದಷ್ಟು ಬೇಗನೆ ಇದನ್ನು ಹೊರಗಡೆ ಹಾಕಬೇಕು. ಆಮೇಲೆ ಇಲ್ಲಿ ದಲಿತ ಜನಾಂಗದವ್ರು ಸತ್ರ ಅಂತಂತಂದ್ರೆ ಇಲ್ಲಿ ನೋಡ್ರಿ ಈಗ ತೊಗೊಂಬರೋ ಹೋಗೋ ಮುಂದೆ ಹೋಗೋಕೆ ದಾರಿ ಇಲ್ಲ. ಆಮೇಲೆ ಇಲ್ಲಿ ನೋಡ್ರಿ ಇದೆಲ್ಲ ಕಸ ಎಲ್ಲ ಮಳೆ ಬಂತಂತಂದ್ರೆ ಎಲ್ಲ ಜರಿಗೆ ರೋಡ್ ಅಡ್ಡಾಡಕ್ಕೆ ಹೋಗುವೆ. ಯಾರು ಹೆಣ ತೊಗೊಂಡು ಹೋಗ್ಬೇಕಂತಂದ್ರೆ ಮೂಗು ಮುಚ್ಕೊಂಡು ಮಕ್ಕಳಿಗೆ ಬಟ್ಟೆಗಳನ್ನು ಕಟ್ಕೊಂಡು ಹೋಗುವಂಥ ಪರಿಸ್ಥಿತಿ ಐತಿ. ಆಮೇಲೆ ಮನೆಗೆ ಹೋದ ತಕ್ಷಣ ಅಂತಂತಂದ್ರೆ ಇಷ್ಟು ಪ್ರಾಬ್ಲಮ್ಸ್ ಆಗ್ತಾವೆ, ಚಿಕ್ಕ ಗುಳ್ಳಿಗಳು ಆಗ್ತಾವೆ, ಮೈಗೆಲ್ಲ ನಾನಾ ಥರ ಕಾಯಿಲೆಗಳು ಹರಡಕ್ಕೆ ಚಾಲು ಆಗ್ತಾ ಇದ್ದಾವೆ. ಅದಕ್ಕೆ ದಯಮಾಡಿ ಇಲ್ಲಿ ಕಸಗಳನ್ನು ಯಾರು ಹಾಕಬಾರ್ದು. ಇಲ್ಲಿ ಏನು ಸಂಗ್ರಹ ಮಾಡಿದಾರೆ ಈ ವಿಲೇವಾರಿನ ತೊಗೊಂಡು ಸಿಟಿ ಬಿಟ್ಟು 5 ಕಿಲೋಮೀಟರ್ ಹೊರಗಡೆ ಹಾಕಬೇಕು ಮುಂದಿನ ದಿನಗಳೊಳಗೆ. ಮತ್ತು ಇಲ್ಲಿ ಏನಿದೆಯಲ್ಲ ಲೈಟಿನ ವ್ಯವಸ್ಥೆ ಆಗಬೇಕು, ಆಮೇಲೆ ರೋಡು, ಆಮೇಲೆ ಗಟ್ಟರು, ಆಮೇಲೆ ಏನೈತೆಲ್ಲ ಸುತ್ತು ಕಂಪೌಂಡ್ ಹಾಕಿ ನಮಗೂ ಕೂಡ ಒಂದು ಚೆಂದಾಗಿ ಅಗದಿ ನೋಡೋಕೆ ಎಲ್ಲರಿಗೂ ಒಂದು ಒಳ್ಳೆ ರೀತಿಯಲ್ಲಿ ಆಗಿರಬೇಕು. ಎಲ್ಲರಿಗೂ ಆರೋಗ್ಯದ ಮೇಲೆ ಯಾವುದೂ ಪರಿಣಾಮ ಬೀರಲಾರ್ದಂಥ ವ್ಯವಸ್ಥೆ ಕೂಡ ಸರ್ಕಾರ ಮಾಡ್ಬೇಕಂತ ಹೇಳ್ಕೇಸಿ ಅವರಲ್ಲಿ ನಾವು ಕೈ ಮುಗಿದು ಕೇಳ್ಕೊತಾ ಇದ್ದೀವಿ. ಇಲ್ಲ ಅಂತಂದ್ರೆ ಮುಂದಿನ ದಿನಗಳೊಳಗೆ ಉಗ್ರವಾದ ಹೋರಾಟ ಮಾಡೋದು ಅನಿವಾರ್ಯ ಮಾಡೋದು ಖಚಿತ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಏನು ಹೇಳ್ತಾರೆ, ಸರ್ ನಾವು ಮಾಡಿಲ್ಲ ನೀವು ಮಾಡಿಲ್ಲ, ನಾನು 24 ಗಂಟೆ ಕಾಯಕ್ಕಾಗಲ್ಲ. ಇವತ್ತು ಸೆಕ್ಯೂರಿಟಿ ಇಟ್ಕೊಂಡ್ರು ಅವ್ರಿಗೆ ಸೆಕ್ಯೂರಿಟಿಗೆ ಅವ್ರಿಗೆ ಪಬ್ಲಿಕ್ ರೆಸ್ಪಾನ್ಸಿಬಿಲಿಟಿ ಭಾಳ ಇದೆ. ಅವ್ರು ಇಂಪ್ಲಿಮೆಂಟ್ ಮಾಡೋದು ಕೆಲವರು ತೋರಿಸ್ತೀವಿ ಸರ್. ನೀವೇನಬೇಕು ಅದು ಯಾರೇ ಮಾಡಲಿ ಅದು ನೀವೆಲ್ಲ ಜಾಬ್ ನೇಮಕ ಮಾಡಿ ಒಂದು ಬೋರ್ಡ್ ಹಾಕ್ಬೇಕು, ಒಂದಷ್ಟು ಮಾಡಿ ಈಗಾಗಲೇ ಮಾಡ್ತಾರೋ ಮತ್ತು ಮುಂದೆ ಹಾಗೇನೆ ಇರುತ್ತಾರೆ ಗೊತ್ತಿಲ್ಲ. ಗಾಡಿ ಮಾಡಿ ನಾವು ಅದೆಲ್ಲ ಕ್ಲೀನ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದು. ಆ ಕಾರಣಕ್ಕೆ ಮಾಡ್ತಾ ಇದ್ದಾರೆ. ಮುಂದಿನ ದಿನ ಮತ್ತೆ ಕಾದು ನೋಡ್ಬೇಕಾಗೈತೆ, ಮತ್ತೆ ಹೆಂಗೆ ಇಡ್ತಾರ ಗೊತ್ತಿಲ್ಲ. ಸ್ವಚ್ಛ ಮಾಡ್ತಾ ಇದ್ರು. ಈಗ 3 ದಿನದಾಗ ಈಗ ಟೈಮ್ ಉಳಿತಿದ್ರು, ಮತ್ತೆ ರಾಡಿ ಹಾಕ್ಬಿಟ್ಟು ಗೊತ್ತಿಲ್ಲ. ಈಗಾಗಲೇ ಸಗಣಗಳು ಎಲ್ಲ ಸುಟ್ಟಿದ್ದಾವೆ. ಅದು ಹೊಸ